ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 5ನೇ ಪ್ರಶ್ನೆ, ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಎಂಬಂತಹ ಚಾಪ್ಟರ್ ಇಂದ ಆಧುನಿಕ ಯುರೋಪಿನಲ್ಲಿ ರಾಷ್ಟ್ರ ರಾಜ್ಯಗಳ ಉಗಮಕ್ಕೆ ಕಾರಣವಾದದ್ದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಧುನಿಕ ಯುರೋಪಿನಲ್ಲಿ ರಾಷ್ಟ್ರ ರಾಜ್ಯಗಳ ಉಗಮಕ್ಕೆ ಕಾರಣವಾದದ್ದು ಯಾವುದು? ಓಕೆ, ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ವ್ಯಾಪಾರದ ಬೆಳವಣಿಗೆ, ಆಪ್ಷನ್ ಬಿ ಊಳಿಗಮಾನ್ಯ ಪದ್ಧತಿಯ ಅವನತಿ, ಆಪ್ಷನ್ ಸಿ ರಾಜ್ಯ ಪ್ರಭುತ್ವಗಳ ಉದಯ ಮತ್ತು ಆಪ್ಷನ್ ಡಿ ಧಾರ್ಮಿಕ ಬಿಕ್ಕಟ್ಟು. ಸೊ ಆಧುನಿಕ ಯುರೋಪಿನಲ್ಲಿ 15, 16 ಮತ್ತು 17ನೇ ಶತಮಾನದಲ್ಲಿ ತಲೆ ಎತ್ತಿದ ರಾಜ್ಯ ರಚನೆಗೆ ತರ್ಕಬದ್ಧವಾದ ಒಂದು ಆಧಾರ ಇರಲಿಲ್ಲ ನಮಗೆ. ಓಕೆ, ಚಕ್ರಾಧಿಪತ್ಯದಿಂದ ಹಿಡಿದು ನಗರ ರಾಜ್ಯಗಳವರೆಗೆ ವೈವಿಧ್ಯವನ್ನ ಹೊಂದಿದ್ದರು. ಓಕೆ, ಸೊ ಬೇರೆ ಬೇರೆ ರಾಷ್ಟ್ರತ್ವವನ್ನ ಅವರು ಪಡೆದವರಾಗಿದ್ದರು. ಬೇರೆ ಬೇರೆ ಭಾಷೆ ಮತ್ತು ಭಿನ್ನ ಭಿನ್ನ ಸಂಸ್ಕೃತಿಯನ್ನ ಅವರು ಹೊಂದಿದ್ದರು. ಊಳಿಗಮಾನ್ಯ ಪದ್ಧತಿಯ ಅವನತಿಯಿಂದಾಗಿ ಜಮೀನ್ದಾರರ ರಾಜಕೀಯ ಶಕ್ತಿಯು ಕುಂದಿತು. ಇದರಿಂದಾಗಿ ಯುರೋಪಿನ ಅನೇಕ ರಾಜರು ಉಂಬಳಿ ಜಮೀನ್ದಾರರ ಮೇಲಿದ್ದ ತಮ್ಮ ಹಿಡಿತವನ್ನ ಅವಲಂಬನೆಯನ್ನ ಕಡಿಮೆ ಮಾಡಿಕೊಂಡು ಎಲ್ಲ ಅಧಿಕಾರವನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡರು. ಅನೇಕ ರಾಜರುಗಳು ದೈವದತ್ತ ಅಧಿಕಾರದಲ್ಲಿ ನಂಬಿಕೆ ಇಟ್ಟಿದ್ದು ಪ್ರಜೆಗಳಿಗೆ ಉತ್ತರಿಸುವ ಉದ್ದೇಶವಿಲ್ಲ ಅಥವಾ ಉತ್ತರಿಸಬೇಕಿಲ್ಲ ಎಂಬುದನ್ನೇ ಅವರು ತಿಳಿದಿದ್ದರು. ಸೊ ಊಳಿಗಮಾನ್ಯ ಪದ್ಧತಿಯ ಅವನತಿಯು ಆಧುನಿಕ ಯುರೋಪಿನಲ್ಲಿ ರಾಷ್ಟ್ರ ರಾಜ್ಯಗಳ ಉಗಮಕ್ಕೆ ಕಾರಣವಾಯಿತು. ಓಕೆ, ಥ್ಯಾಂಕ್ ಯು.